ಹಿಂದುತ್ವ ಎಂದರೆ ಎಲ್ಲರನ್ನ ಗೌರವಿಸುವುದು, ಯಾರ ವಿರುದ್ಧವೂ ಅಲ್ಲ. ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದುತ್ವವನ್ನ ಎತ್ತಿ ಮಾತನಾಡುತ್ತೇವೆ ಎಂದ ಮಾತ್ರಕ್ಕೆ ಮುಸ್ಲಿಮರು ಅಥವಾ ಕ್ರೈಸ್ತರ ವಿರೋಧಿಗಳೆಂದು ಅರ್ಥವಲ್ಲ. ಸಂವಿಧಾನ ಏನು ಹೇಳುತ್ತದೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಿಧಾನದ ವಿಚಾರವಾಗಿ ಏನು ಹೇಳಿದ್ದಾರೆ ಎಂದರೆ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಅದಾದ ಮೇಲೆ ಹಿಂದುತ್ವ ಇದೆಯಾ, ಮೈನಾರಿಟಿ ಇದೆಯಾ ಎನ್ನುವುದಕ್ಕಿಂತ ಎಲ್ಲರನ್ನ ಗೌರವಿಸಬೇಕು ಎಂಬುದೇ ನಮ್ಮ ನಿಲುವು ಎಂದು ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷ ಯಾರನ್ನ ವಿರೋಧಿಸುವುದಿಲ್ಲ, ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಸಾಗುವುದೇ ಬಿಜೆಪಿ ಧ್ಯೇಯ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ ಛಲವಾದಿ ನಾರಾಯಣಸ್ವಾಮಿ, ಕಾಂಗ್ರೆಸ್ ಪಕ್ಷ ತಲೆಗೆ ಹುಳ ಬಿಡುವ ಕೆಲಸ ಮಾಡುತ್ತಿದೆ ಎಂದು ಕುಟುಕಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇಶ ಬಿಟ್ಟು ಹೋಗಿದ್ದೆ ಯಾಕೆ ಅವರು? ಮತ್ತೆ ಇವಾಗ ಯಾಕೆ ಮುಸ್ಲಿಮರು ಯಾಕೆ ಅವರು ದೇಶ ಬಿಟ್ಟು ಯಾಕೆ ಹೋದ್ರು? ಇವತ್ತು ಯಾರ್ಯಾರು ದೇಶ ಬಿಟ್ಟು ಹೋದ್ರು ಅವರೆಲ್ಲ ಕಳ್ಳತನದ ರೂಟ್ಗಳಲ್ಲಿ ಬರ್ತಾ ಇದ್ದಾರೆ. ಯಾಕೆ? ನಮ್ಮ ದೇಶ ಸುಭದ್ರವಾಗಿ ಬೆಳೀತಾ ಇದೆ. ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ. ಬಾಂಗ್ಲಾದೇಶ ಅನ್ನಕ್ಕಿಲ್ಲ. ಪ್ರತಿದಿನ ನೋಡಿದ್ರು ಹಿಂದೂಗಳನ್ನ ಕೊಲೆ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಇಂಥವುಗಳನ್ನೆಲ್ಲ ಮಾಡ್ಲಿಕ್ಕೆ. ಅದರಿಂದಾಗಿ ಅವ್ರನ್ನ ವಿರೋಧಿಸಬೇಕಾಗಿತ್ತು. ಅದನ್ನು ಬಿಟ್ಟುಬಿಟ್ಟು ಇವರು ಓಲೈಕೆ ಮಾಡೋದು. ಬಾಂಗ್ಲಾದೇಶದಿಂದ ಬಂದವ್ರಿಗೂ ಮನೆ ಕೊಡ್ತೀವಿ ಅಂತ ಶುರು ಮಾಡ್ತಾರೆ. ಮೊದಲು ಅವರನ್ನು ಹೊರಗಡೆಗೆ ಹಾಕ್ಬೇಕು. ಈ ರೀತಿ ಮಾಡಿ ದೇಶದ ಆರೋಗ್ಯವನ್ನ ಕಾಂಗ್ರೆಸ್ ಕೆಡಿಸ್ತಾ ಇದೆ. ನಾವು ಆ ಕೆಲಸ ಮಾಡಲ್ಲ. ಸರ್ವರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಓಲೈಕೆ ಮಾಡೋದಿಲ್ಲ. ಈ ಬಜೆಟ್ನಲ್ಲಿ ನಾವು ಎಲ್ಲರನ್ನೂ ಸಮಾನವನ್ನು ರೀತಿಯಲ್ಲಿ ಕಾಣ್ತೇವೆ. ಹಿಂದುತ್ವವನ್ನು ಹೆಚ್ಚು ಮಾತಾಡ್ತೇವೆ ಅಂದ ತಕ್ಷಣ ಮುಸ್ಲಿಮರ ಕ್ರೈಸ್ತರ ವಿರೋಧಿಗಳು ಅಲ್ಲ.